ಎಲ್ರಿಗೂ ಸ್ವಾಗತ. ದೇವರಿಗೆ ದೀಪವನ್ನು ಹಚ್ಚಿಡುವಾಗ ನಿಯಮಗಳ ಪ್ರಕಾರ ದೀಪವನ್ನು ಹಚ್ಚಿಡುವುದು ತುಂಬಾನೇ ಮುಖ್ಯ. ದೇವರ ಆರಾಧನೆಯನ್ನು ನಾವು ಹೇಗೆ ನಿಯಮಗಳ ಪ್ರಕಾರ ಮಾಡುತ್ತೇವೆಯೋ ಹಾಗೆ ದೇವರಿಗೆ ದೀಪವನ್ನು ಕೂಡ ನಿಯಮಗಳ ಪ್ರಕಾರ ಹಚ್ಚಿಡಬೇಕು. ದೇವರಿಗೆ ದೀಪವನ್ನು ಹಚ್ಚುವುದು ಹೇಗೆ? ದೇವರಿಗೆ ದೀಪ ಹಚ್ಚುವಾಗ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು? ದೇವರಿಗೆ ದೀಪ ಹಚ್ಚುವಾಗ ಈ ನಿಯಮಗಳನ್ನು ಪಾಲಿಸಿ. ದೇವರಿಗೆ ಪೂಜೆ ಮಾಡುವ ಸಮಯದಲ್ಲಿ ದೀಪವನ್ನು ಈ ರೀತಿ ಬೆಳಗಿಸಬೇಕು. 1. ದೇವರಿಗೆ ದೀಪವನ್ನು ಹಚ್ಚುವಾಗ ಅಥವಾ ಬೆಳಗುವಾಗ ದೀಪದ ಬತ್ತಿಯು ಯಾವಾಗಲೂ ಪೂರ್ವ ದಿಕ್ಕಿನತ್ತ ಅಥವಾ ಉತ್ತರ ದಿಕ್ಕಿನತ್ತ ಮುಖ ಮಾಡಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಒಂದು ವೇಳೆ ನೀವು ಪೂಜೆ ಮಾಡುವ ತುಪ್ಪದ ದೀಪವನ್ನು ಹಚ್ಚುತ್ತಿದ್ದರೆ ಈ ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಳಿ. ಅದೇನೆಂದರೆ ತುಪ್ಪದ ದೀಪವನ್ನು ಬೆಳಗಿದ ತಕ್ಷಣವೇ ಎಣ್ಣೆಯ ದೀಪವನ್ನು ಬೆಳಗಲು ಹೋಗಬೇಡಿ. 2. ದೇವರಿಗೆ ದೀಪವನ್ನು ಪೂರ್ವಾಭಿಮುಖವಾಗಿ ಬೆಳಗುವುದರಿಂದ ನೀವು ನಿಮ್ಮ ಪೂಜೆಯ ಫಲವನ್ನು ಪಡೆದುಕೊಳ್ಳುವುದು ಮಾತ್ರವಲ್ಲ, ಇದರೊಂದಿಗೆ ಸಾಕಷ್ಟು ಆರೋಗ್ಯ ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಳುತ್ತೀರಿ. ಈ ರೀತಿ ದೀಪ ಬೆಳಗುವುದರಿಂದ ನಿಮ್ಮ ಒತ್ತಡವು ಕಡಿಮೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ. 3. ಪೂರ್ವಾಭಿಮುಖವಾಗಿ ದೀಪವನ್ನು ಹಚ್ಚಿಡುವುದನ್ನು ಹೊರತುಪಡಿಸಿ ನೀವು ಉತ್ತರಾಭಿಮುಖವಾಗಿ ದೇವರಿಗೆ ದೀಪವನ್ನು ಹಚ್ಚಿಡುವುದರಿಂದ ವ್ಯಕ್ತಿಯು ಸಮೃದ್ಧಿ ಮತ್ತು ಜ್ಞಾನದಲ್ಲಿ ವೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ. 4. ದೇವರಿಗೆ ದೀಪವನ್ನು ಪಶ್ಚಿಮಾಭಿಮುಖವಾಗಿ ಹಚ್ಚಿಡುವುದರಿಂದ ನೀವು ಯಾವುದೇ ಕೆಲಸವನ್ನು ಮಾಡಲು ಹೊರಟರೂ ಅದರಲ್ಲಿ ಅಡೆತಡೆಗಳು ಅಥವಾ ಸಮಸ್ಯೆಗಳು ಎದುರಾಗಲು ಪ್ರಾರಂಭವಾಗುವುದು ಮತ್ತು ಆತನಲ್ಲಿ ಆತಂಕವೂ ಹೆಚ್ಚಾಗುವುದು. 5. ಇನ್ನು ದಕ್ಷಿಣಾಭಿಮುಖವಾಗಿ ದೇವರಿಗೆ ದೀಪವನ್ನು ಹಚ್ಚಿಡುವುದರಿಂದ ನಿಮಗೆ ಸಾಕಷ್ಟು ಹಾನಿಯುಂಟಾಗಬಹುದು ಮತ್ತು ಸಮಸ್ಯೆಗಳ ಸುಳಿಯಲ್ಲಿ ನೀವು ಸಿಲುಕಿಕೊಳ್ಳಬಹುದು. 6. ಹಿಂದೂ ಧರ್ಮದ ಪ್ರಕಾರ ದೀಪವನ್ನು ಪೂಜಾ ಸ್ಥಳದ ಮಧ್ಯದಲ್ಲಿ ಮತ್ತು ದೇವರ ವಿಗ್ರಹ ಅಥವಾ ಪ್ರತಿಮೆಯ ಮುಂದೆ ಇಡಬೇಕು. ಇದು ನೀವು ದೇವರಿಗೆ ದೀಪವನ್ನು ಇಡುವ ಸರಿಯಾದ ವಿಧಾನವಾಗಿದೆ. ಬದಲಾಗಿ ದೀಪವನ್ನು ಬಾಗಿಲ ಬಳಿ, ಫೋಟೋಗಳ ಹಿಂದೆ ಅಥವಾ ದೇವರ ಕೋಣೆಯ ಯಾವುದೋ ಒಂದು ಮೂಲೆಯಲ್ಲಿ ಇಡುವುದು ಸೂಕ್ತವಲ್ಲವೆಂದು ಹೇಳಲಾಗುತ್ತದೆ. 7. ಎಣ್ಣೆಯ ದೀಪದಲ್ಲಿ ಕೆಂಪು ಬತ್ತಿಯನ್ನು ಬಳಸುವುದು ಮಂಗಳಕರ ಮತ್ತು ಎಣ್ಣೆಯ ದೀಪಕ್ಕೆ ಹತ್ತಿ ಬತ್ತಿಯನ್ನು ಬಳಸುವುದು ಲಾಭದಾಯಕವೆಂದು ಪರಿಗಣಿಸಲಾಗಿದೆ. ದೇವರ ಕೋಣೆಯಲ್ಲಿ ದೀಪವನ್ನು ಹಚ್ಚಿಡುವಾಗ ಈ ಮೇಲಿನ ನಿಯಮಗಳ ಪ್ರಕಾರ ಅಥವಾ ವಿಧಿವಿಧಾನಗಳ ಪ್ರಕಾರ ನಡೆದುಕೊಂಡರೆ ಖಂಡಿತ ನಿಮಗೆ ಪೂಜೆಯ ಫಲ ದೊರೆಯುತ್ತದೆ. ಇನ್ನು ಮುಂದೆ ದೇವರಿಗೆ ದೀಪವನ್ನು ಹಚ್ಚಿಡುವಾಗ ಈ ಮೇಲಿನಂತೆ ಹಚ್ಚಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.